ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ರೈಲು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹಿಂದಿನ ತರಗತಿಯಲ್ಲಿ 3 ವಿಧಾನಗಳನ್ನು ನೋಡೆವು. ಇವತ್ತೇನು ಮಾಡೋಣಪ್ಪ ಅಂತಂದ್ರೆ ಈ ರೈಲು ಸಮಸ್ಯೆಗೆ ಸಂಬಂಧಿಸಿದಂತೆ 4ನೇ ವಿಧಾನ ನೋಡಿ. ಮೊದಲು ಏನು ಮಾಡಿದಪ್ಪ ಅಂತಂದ್ರೆ ರೈಲಿನ ಉದ್ದವನ್ನು ಕೊಟ್ಟು ಸಮಯವನ್ನು ರೈಲಿನ ಉದ್ದವನ್ನು ಕೊಟ್ಟು ವೇಗವನ್ನು ಕೊಟ್ಟು ಒಬ್ಬ ಮನುಷ್ಯ ಒಂದು ಕಂಬ ಇಂಥವು ಕೊಟ್ಕೇಸಿದ್ರೆ ಏನು ಮಾಡ್ತಿದ್ದಪ್ಪ ಅಂತ ಕೇಳಿದಾಗ ಎಷ್ಟು ಸಮಯದಲ್ಲಿ ದಾಟುತ್ತದೆ ಅಂತ ಕೇಳ್ತಿದ್ದ. 3ನೇ ವಿಧಾನದೊಳಗೆ ಅದನ್ನೇ ಏನು ಮಾಡಿದ್ದಾರೆ, ರೈಲಿನ ಉದ್ದ ಕೊಡ್ತಿದ್ದ, ವೇಗ ಕೊಡ್ತಿದ್ದ, ಸುರಂಗದ ಉದ್ದವನ್ನು ಕಂಡು ಹಿಡಿರಿ ಅಂತ ಕೊಡ್ತಿದ್ದ, ಅಲ್ಲಿ ಸಮಯ ಕೂಡ ಕೊಡ್ತಿದ್ದ. ಆದರೆ ಇಲ್ಲಿ ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ 2 ರೈಲುಗಳು ಕೊಡ್ತಾನೆ. 2 ರೈಲುಗಳು ಕೊಟ್ಟು 2 ರೈಲಿನ ಉದ್ದನೂ ಕೊಟ್ಟಿರ್ತಾನೆ, 2 ರೈಲಿನ ವೇಗವನ್ನು ಕೊಟ್ಟಿರ್ತಾನೆ. ಬಟ್ 2 ರೈಲುಗಳು ಏನಪ್ಪ ಅಂತ ಕೇಳಿದಾಗ ಒಂದನ್ನೊಂದು ಕೂಡಲಾಕ ಎಷ್ಟು ಸಮಯ ತಗೋತೈತಿ ಈ ಟೈಪ್ ಕೇಳ್ತಾನೆ. ಆದ್ರೆ ಇಲ್ಲಿ ನಮಗೊಂದು ಗೊತ್ತಿರ್ಬೇಕ್ರಿ, ಇಲ್ಲಿ ಏನಪ್ಪ ಅಂತ ಕೇಳಿದಾಗ ಈ 4ನೇ ವಿಧಾನಕ್ಕೆ ಒಂದು ಫಾರ್ಮುಲಾ ಬರ್ತೈತಿ, ಶಾರ್ಟ್ಕಟ್ ವಿಧಾನ, ಅದು ಬೇರೆ ಫಾರ್ಮುಲಾ. ಹಾಗಾದರೆ ಆ ಫಾರ್ಮುಲಾ ಯಾವುದು ಅಂದ್ರೆ ನೋಡ್ರಿ, T = L1 + L2 ಅಪಾನ್ S2 - S1. ಇದು ಫಾರ್ಮುಲಾ. 4ನೇ ವಿಧಾನ ರೇ. ಯಾವಾಗ ಯೂಸ್ ಮಾಡ್ಬೇಕಂದ್ರೆ 2 ರೈಲುಗಳು ಕೊಟ್ಟು ಅವುಗಳ ವೇಗ ಕೊಟ್ಟು ಒಂದನ್ನೊಂದು ಯಾವಾಗ ಸೇರ್ತಾವು ಅಂತ ಕೇಳಿದ್ನಂದ್ರೆ ಒಂದೇ ವೇಗ ಏನಿರ್ತೈತಿ ಒಂದೇ ದಿಕ್ಕಿನೊಳಗಡೆ ಇರ್ತೈತಿ, ಒಂದನ್ನೊಂದು ಹೋಗಿ ಸೇರೋದು. ಅದು ಸೇರ್ಬೇಕಂದ್ರೆ ಎಷ್ಟು ಟೈಮ್ ತಗೋತೈತಿ. ಈ ಟೈಪ್ ಪ್ಯಾಟರ್ನ್ ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹಾಗಾದ್ರೆ ನೋಡ್ರಿ ಏನು ಕೊಟ್ಟಿದ್ದಾನ ಬರೀರಿ. ಫಸ್ಟ್ 300 ಮೀಟರ್ ಉದ್ದದ ಒಂದು ರೈಲು ಅಂತ ಹೇಳ್ತದೆ. ರೈಲಿನ ಉದ್ದ ಎಷ್ಟ್ರಿ, 300 ಮೀಟರ್. ನೆಕ್ಸ್ಟ್ ಇನ್ನೊಂದು ರೈಲಿನ ಉದ್ದ ಎಷ್ಟೈತಿ ನೋಡ್ರಿ, ಇನ್ನೊಂದು ರೈಲಿನ ಉದ್ದ ಎಷ್ಟೈತ್ರಿ, 400 ಮೀಟರ್. ಹಾಗಾದ್ರೆ ಇಲ್ಲಿ ನೋಡಿ L1 + L2 ತೊಗೊಂಡಿವ. ಹಾಗಾದ್ರೆ ರೈಲಿನ ಉದ್ದ, ಒಂದು ರೈಲಿನ ಉದ್ದ ಏನಾಗಿರ್ಲಿ, ಇದು L1 ಆಗಿರ್ಲಿ. ಹಾಗಾದ್ರೆ ಎರಡನೇದು ಇನ್ನೊಂದು ರೈಲಿನ ಉದ್ದ ಏನಾಗಿರ್ಲಿ, ಇದು L2. L1 L2 ಅಂತ ಬರ್ನ. ಈಗ ಹಾಗಾದ್ರೆ S2 S1 ಅಂತೈತಿ ಇಲ್ಲಿ. ಅಂದ್ರೆ ವೇಗ ನೋಡ್ಕೋಬೇಕು. ಆ ರೈಲಿನ ವೇಗ ಎಷ್ಟೈತಿ ನೋಡ್ರಿ, ಒಂದೇದು ವೇಗ, ಮೊದಲನೇ ರೈಲಿನ ವೇಗ S1 = ಎಷ್ಟ್ರಿ, 54 km/h. ಎರಡನೇ ರೈಲಿನ ವೇಗ, ಇನ್ನೊಂದು ರೈಲಿನ ವೇಗ ಎಷ್ಟೈತಿ ನೋಡ್ರಿ, ಎಷ್ಟು, ಎರಡನೇ ರೈಲಿನ ವೇಗ ಎಲ್ಲ ಐತಿ ನೋಡಿ, ಎಷ್ಟೈತ್ರಿ, 144 km/h. ಓಕೆ, ನಾವು ಇಷ್ಟು ಬರ್ದೇವಪ್ಪ ಅಂತಂದ್ರೆ ಈ ಸಮಸ್ಯೆ ಏನಪ್ಪ ಅಂತಂದ್ರೆ ಈಸಿಯಾಗಿ ನಾವು ಏನಪ್ಪ ಅಂತಂದ್ರೆ ಅರ್ಧ ಬಿಡಿಸ್ದಂಗೆ ರೀ. ಈಗ ಇಲ್ಲಿ ನೋಡ್ರಿ ಯಾವ ಟೈಪ್ ಈಗ ಫಾರ್ಮುಲಾ, T = L1 + L2 S2 - S1. ಓಕೆ, L1 + L2 ಅಪಾನ್ S2 - S1 ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ತುಂಬ್ರಿ. L1 ಅಂದಾಗ ರೈಲಿನ ಮೊದಲನೇ ಉದ್ದ ಎಷ್ಟೈತ್ರಿ, 300 ಮೀಟರ್. ಎಲ್ಲಿ L1 ಇದ್ದರೆ ಪ್ಲಸ್ಸಿಗೆ ಪ್ಲಸ್. L2 ಅಂದಾಗ ಎರಡನೇ ರೈಲಿನ ಉದ್ದ, ಅದನ್ನು ತುಂಬ್ರಿ, 400 / S2 ಅಂದ್ರೆ ಎರಡನೇ ರೈಲಿನ ವೇಗ ಎಷ್ಟೈತ್ರಿ, 144 km. ಮೈನಸ್ಸಿಗೆ ಮೈನಸ್, ಮೊದಲನೇ ರೈಲಿನ ವೇಗ ಎಷ್ಟೈತ್ರಿ, 54. ಹಾಗಾದ್ರೆ ಇದನ್ನು 300 + 400 ಕೂಡಿಸ್ರಿ, ಎಷ್ಟೈತ್ರಿ, 700 / 144ರಾಗ 54 ಕಳೆದ್ರೆ ಎಷ್ಟು ಉಳಿತದ, 144ರಾಗ 54 ಕಳೆದ್ರೆ 90 ಬರಾಬರಿ ರೀ. ಹೆಂಗೆ ಬಿಡಿಸ್ಲಾತೀನಿ. ಹಾಗಾದ್ರೆ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದನ್ನ ಛೇದ ಹೊಡಿಬೇಕ್ರಿ. ಈಗ ಛೇದ ಹೊಡೆದೇವಪ್ಪ, ಇದು ನೋ, ಈ ಸ್ಟೆಪ್ನೇ ಛೇದ ಹೊಡಿಬಾರ್ದು. ಯಾಕಂತ ಕೇಳಿರ್ಲಿ ಹೇಳ್ತೀನಿ. ಇದು 700 ಮೀಟರ್ ಏನೈತಿಲ್ಲ, ಇದು ಮೀಟರ್ ಒಳಗೈತಿ. ಮೀನ್ಸ್ ರೈಲಿನ ಉದ್ದ. ವೇಗ ಎದ್ರೊಳಗೈತ್ರಿ, ಇಲ್ಲಿ km/h. ನಾವು ಇಲ್ಲಿ ಮಿಸ್ಟೇಕ್ ಮಾಡ್ತಿರ್ತೇವೆ ಜಾಸ್ತಿ. ಇದೊಂದು ಪಾಯಿಂಟ್ ನೆನ್ಪಿಡ್ರಿ. ಈಗ 90 ಬತ್ತಪ್ಪ ಅಂತೇಳಿ ಇದು ಛೇದ ಹೊಡೆದೇವಂದ್ರೆ ಆನ್ಸರ್ ತಪ್ಪಾಗ್ತೈತಿ. ಯಾಕಂದ್ರೆ ಉದ್ದ ಮೀಟರ್ ಒಳಗೈತಿ, ವೇಗ ಕಿಲೋಮೀಟರ್ ಒಳಗಡೆ ಐತಿ. ಹಾಗಾಗಿ ಈ ವೇಗ ಏನೈತಲ್ರಿ, ಇದು 90 km/h ಇದ್ದಿದ್ದು ಎದಕ್ಕೆ ಮಾಡ್ಕೋಬೇಕು ನಾವೀಗ, ಮೀಟರ್/ಸೆಕೆಂಡ್. ಮೀಟರ್/ಸೆಕೆಂಡ್ ಅಂದ್ರೆ 90ಕ್ಕೆ ಎಷ್ಟರಲ್ಲೇ ಗುಣಿಸ್ಬೇಕ್ರಿ, 5/18. ಇಲ್ಲೇ ಗುಣಿಸ್ರಿ, ಇಲ್ಲಪ್ಪ ಅಲ್ಲಿ ಚೇಂಜ್ ಮಾಡ್ಕೊತೀರ ಮಾಡ್ಕೊರಿ. ಹಾಗಾದ್ರೆ 5/18 ಅಂದಾಗ ನೋಡ್ರಿ, 18 1 18 5 5 ಎಷ್ಟೈತ್ರಿ, ಇದು 5 5 25. ಇನ್ನೊಂದು ಸ್ಟೆಪ್ ನೋಡ್ರಿ, 700 / 5 ಎಷ್ಟು, 25 ಅಂತ ಹೇಳ್ತು. ಹಾಗಾದ್ರೆ ನೋಡ್ರಿ ಇಲ್ಲಿ
700 ಡಿವೈಡೆಡ್ ಬೈ 25 ಅಂದಾಗ ಇಲ್ಲಿ ಬಿಡಿಸ್ತೀನಿ ನೋಡ್ರಿ 700 ಡಿವೈಡೆಡ್ ಬೈ 25. ಈಗ ಛೇದ ಬಿಡ್ರಿ 5 5 1 7ರಾಗ 5 ಹೋದ್ರೆ ಎಷ್ಟು ಉಳಿತ್ರಿ 2 ಅಂದ್ರೆ 5 4 20 0 ನೆಕ್ಸ್ಟ್ 5 1 5 2 10 14ರಾಗ 10 ಹೋದ್ರೆ 4 ಉಳಿತು ಇಲ್ಲಿ 4 ಬತ್ತು ಅಂದ್ರೆ 40 ಆಯ್ತು 5 ಎಷ್ಟಲೇ 5 8 40 ಅಂತ ಹೇಳ್ತು. ಹಾಗಾದ್ರೆ ಟಿ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತ ಕೇಳಿದಾಗ 28 ಸೆಕೆಂಡ್ಗಳಲ್ಲಿ ಏನು ಮಾಡ್ತದೆ ಅಂದಾಗ ಒಂದೊಂದೊಂದು ರೈಲುಗಳು ಏನು ಮಾಡ್ತಾವ ಅಂದ್ರೆ ಸೇರ್ತಾವು ಅಂತ ಹೇಳ್ತೇವೆ. ಒಂದೊಂದೊಂದು ರೈಲು ಸೇರಲು ಅಂತ ಈ ಟೈಪ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೂ ಈ ಟೈಪ್ ರೀ. ವೇಗ ಎದ್ರ ಕೊಟ್ಟಿರ್ತಾನೆ ನೋಡ್ರಿ, ಕಿಲೋಮೀಟರ್ ಪರ್ ಅವರ್ ಇರ್ತೈತಿ ಹೆಚ್ಚು ಇಂಥ ಪ್ರಶ್ನೆಗಳು ಬಂದಾಗ ಅವಾಗ ಅದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಇದೆಲ್ಲ ಬಿಡಿಸ್ತೇವೆ, ಇದು ಇಂಪಾರ್ಟೆಂಟ್ ಈ ಫಾರ್ಮುಲಾದೊಳಗಡೆ. ಓಕೆ, ಅಂದ್ರೆ ಇಲ್ಲಿ 2 ರೈಲುಗಳು ಬಂದು ಅವುಗಳ ವೇಗ ಬಂದಿತ್ತಂದ್ರೆ ಒಂದೊಂದೊಂದು ಸೇರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಈ ಟೈಪ್ ಕೇಳಿದ್ನಪ್ಪ ಅಂತಂದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. ಓಕೆ, ಇನ್ನು ಉಳಿದಿದ್ದು ನಂತರದ ಕ್ಲಾಸ್ಗಳು ಏನಪ್ಪ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.